Hey guys, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಸೊ now I just got a question in my mind, so I am doing this reading because next coming year ಅಲ್ಲಿ ತುಂಬ ಜನ ಥಿಂಕ್ ಮಾಡ್ತಿರ್ತಾರೆ ಲೈಕ್ 2025 ನಮ್ಮ ಮದುವೆ ಆಗತ್ತಾ ಹೇಗೆ ಅಂತ, ರೈಟ್? ಸೊ ಈ ವಿಡಿಯೋ ಯಾರ್ಯಾರು ನೋಡಬಹುದು ಅಂತ ಹೇಳ್ತಾ ಇದ್ದೀನಿ. ಇಫ್ ಯು ಆರ್ ಅನ್ಮ್ಯಾರಿಡ್, ಪ್ಲೀಸ್ ಮದುವೆ ಆಗಿರೋರು ಎಂಟರ್ಟೈನ್ಮೆಂಟ್ಗೋಸ್ಕರ ವಿಡಿಯೋ ನೋಡಬಹುದು, ಬಟ್ ನಾನು ಸಜೆಸ್ಟ್ ಮಾಡ್ತೀನಿ ಅನ್ಮ್ಯಾರಿಡ್ ಪೀಪಲ್ ಮಾತ್ರ ನೋಡಿ ಅಂತ. ಬಿಕಾಸ್ ಯು ಪೀಪಲ್ ವಾಂಟ್ಸ್ ಟು ನೋ ವೆನ್ ಯು ವಿಲ್ ಗೆಟ್ ಮ್ಯಾರಿಡ್, ಲೈಕ್ 2025 ನಿಮ್ಮ ಮದುವೆ ಆಗತ್ತಾ ಆಗಲ್ಲ ಅಂತ ನೋಡೋಕೆ, ರೈಟ್? ಆ್ಯಂಡ್ ಇಫ್ ಇನ್ ಕೇಸ್ ನೀವು ಡಿವೋರ್ಸ್ ಆಗಿದ್ದೀರಾ ಅಥವಾ ಸೆಕೆಂಡ್ ಮ್ಯಾರೇಜ್ಗೋಸ್ಕರ ಟ್ರೈ ಮಾಡ್ತಿದ್ದೀರಾ ಅಥವಾ ಥರ್ಡ್ ಮ್ಯಾರೇಜ್ ವಾಟ್ ಎವರ್, ಸೊ ಈ ಥರ ಸಿಚುವೇಶನ್, ಬಟ್ ನೀವು ಮ್ಯಾರೇಜ್ ಆಗಬೇಕಂತಿದ್ದೀರಾ, ಈಗ ಟ್ರೈ ಮಾಡ್ತಿದ್ದೀರಾ ಅಂತ ಇದ್ದರೆ ಡೆಫಿನೆಟ್ಲಿ ನೀವು ಈ ವಿಡಿಯೋ ನೋಡ್ಬೋದು. ಇನ್ನು ಕೆಲವೊಬ್ಬರು ಕನ್ಫ್ಯೂಷನಲ್ಲಿ ಇರ್ತಾರೆ, ಮನೇಲಿ ನೋಡ್ತಿರ್ತಾರೆ, ನಿಮಗೆ ಇಷ್ಟ ಇರಲ್ಲ. ಸೊ ಈ ಥರ ಜನನೂ ನೋಡಬಹುದು. ಜಸ್ಟ್ ಫಾರ್ ಎ ಕನ್ಫರ್ಮೇಷನ್, ಲೈಕ್ 2025 ಮ್ಯಾರೇಜ್ ಎನರ್ಜಿ ನನಗೆ ಇದೆಯಾ ಇಲ್ಲ ಅಂತ. ಡಿಸಿಷನ್ ಈಸ್ ಯುವರ್ಸ್, ಬಟ್ ಸ್ಟಿಲ್ ಇದು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ನೋಡಿ. ದಿಸ್ ಈಸ್ ನಾಟ್ ಯುವರ್ ಪರ್ಸ್ನಲ್ ರೀಡಿಂಗ್, ಸೊ ಪ್ಲೀಸ್ ರಿಮೆಂಬರ್ ದ್ಯಾಟ್. ಆ್ಯಂಡ್ ಇವತ್ತಿನ ರೀಡಿಂಗಲ್ಲಿ ನಾನು ನಿಮಗೆ 4 ಆಪ್ಷನ್ಸ್ ಕೊಟ್ಟಿದ್ದೀನಿ. ಇನ್ನೂ ಜಾಸ್ತಿ ಕೊಡ್ಬೋದಿತ್ತು, ಬಟ್ ಐ ಜಸ್ಟ್ ಫೆಲ್ ಟು ಗಿವ್ ದೀಸ್ 4 ರೋಸ್ ಕ್ವಾರ್ಟ್ಸ್ ಎನರ್ಜೀಸ್ ಹಿಯರ್. ಸೊ ಇಲ್ಲಿ ಎಲ್ಲ ರೋಸ್ ಕ್ವಾರ್ಟ್ಸೇ ಇರೋದು ಗೈಸ್. ರೋಸ್ ಕ್ವಾರ್ಟ್ಸ್ ನಾನು ನಿಮಗೆ ಪೈಲ್ 1 ಪೈಲ್ 2 ಅಂತ ಹೇಳಲ್ಲ. ರೋಸ್ ಕ್ವಾರ್ಟ್ಸ್ 1, ರೋಸ್ ಕ್ವಾರ್ಟ್ಸ್ 2, ರೋಸ್ ಕ್ವಾರ್ಟ್ಸ್ 3, ರೋಸ್ ಕ್ವಾರ್ಟ್ಸ್ 4 ಅಂತ ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ, ಟೈಮ್ ಸ್ಟಾಂಪ್ ನೀವು ನೋಡ್ಕೋಬಹುದು. ಸೊ ಫಸ್ಟ್ ಪೈಲಲ್ಲಿ ಏನಿದೆ ಅಂದರೆ ಒಂದು ಪೆನ್ಸಿಲ್ ಅಥವಾ ಟವರ್ ಥರ ಒಂದು ನಿಮಗೆ ರೋಸ್ ಕ್ವಾರ್ಟ್ಸ್ ಫಾರ್ಮಲ್ಲಿ ಸಿಗ್ತಾ ಇದೆ. ದಿಸ್ ಈಸ್ ಆಪ್ಷನ್ 1. ಓಕೆ, ಸೆಕೆಂಡಲ್ಲಿ ಬಂದುಬಿಟ್ಟು ಈ ಬ್ಯೂಟಿಫುಲ್ ಹಾರ್ಟ್ ಶೇಪಲ್ಲಿ ನಿಮಗೆ ಈ ರೋಸ್ ಕ್ವಾರ್ಟ್ಸ್ ಕಾಣಿಸ್ತಾ ಇದೆ. ಓಕೆ, ಥರ್ಡ್ ಆಪ್ಷನಲ್ಲಿ ಒಂದು ಸ್ಮಾಲ್ ಟಂಬಲ್ ಸ್ಟೋನ್ ಇದೆ. ದಿಸ್ ಈಸ್ ಆಲ್ಸೋ ರೋಸ್ ಕ್ವಾರ್ಟ್ಸ್ ಓನ್ಲಿ. ಸೊ ಈ ಒಂದು ಫಾರ್ಮಲ್ಲಿ ಇದೆ. ಆ್ಯಂಡ್ ಲಾಸ್ಟ್ಲಿ ದ ಬ್ರಾಸ್ಲೆಟ್, ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ಸ್. ಓಕೆ, ಸೊ ಈ ಬ್ರಾಸ್ಲೆಟ್ ನಿಮಗೆ ಇಷ್ಟ ಆದಲ್ಲಿ ನೀವು ಈ ವಿಡಿಯೋ 4ದಲ್ಲಿ ನೋಡ್ಕೋಬೋದು, 4th ಪೈಲಲ್ಲಿ. ಓಕೆ, ಆ್ಯಂಡ್ ಇನ್ನೊಂದು, ಇನ್ ಕೇಸ್ ನೀವು ನಿಮ್ಮ ಬ್ರದರ್ಗೋಸ್ಕರ ಚೆಕ್ ಮಾಡ್ತಿದ್ದೀರಾ, ನಿಮ್ಮ ಸಿಸ್ಟರ್ ಇದ್ದಾರೆ ಅವ್ರಿಗೋಸ್ಕರ ಚೆಕ್ ಮಾಡ್ತಿದ್ದೀರಾ ಅಂದರೆ ಅವ್ರಿಗೋಸ್ಕರ ಒಂದು ಬೇರೆ ಪೈಲ್ ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ನಿಮಗೋಸ್ಕರ ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ ಚೂಸ್ ಮಾಡಿದ್ದೀರಾ ಅಂದ್ಕೊಳ್ಳಿ, ನಿಮ್ಮ ಬ್ರದರ್ಗೋಸ್ಕರ ಬೇರೆ ಈ 3ರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಯಾವ್ದು ಅಟ್ರ್ಯಾಕ್ಟ್ ಆಗ್ತದೆ ಅದನ್ನು ಚೂಸ್ ಮಾಡಬಹುದು. ಓಕೆ, ಸೊ ಐ ಹೋಪ್ ಇಟ್ಸ್ ಕ್ಲಿಯರ್ ನಾವ್. ಸೊ ಇದು ತುಂಬ ಶಾರ್ಟ್ ವಿಡಿಯೋನೇ ಇರುತ್ತೆ ಆಲ್ಮೋಸ್ಟ್. ನಾನು ಏನಾದರೂ ಡೀಟೇಲ್ ಹೇಳಬೇಕು ಅಂತ ನನಗೆ ಎನರ್ಜಿ ಸಿಕ್ಕರೆ ರೀಡಿಂಗಲ್ಲಿ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ವಿಲ್ ಸ್ಟಾರ್ಟ್ ದ ವಿಡಿಯೋ ವಿತ್ ಪೈಲ್ 1. ಸೊ ಪೈಲ್ 1 ಯಾರು ಚೂಸ್ ಮಾಡಿದ್ರಿ? ನಿಮ್ಮ ಮದುವೆ 2025, ಓಕೆ, 2025 ಆಗ್ತಾ ಇದೆಯಾ ಇಲ್ವಾ ಅಂತ ನೋಡೋಣ. ಸೊ ನನಗೆ ಕಾರ್ಡ್ ಸಿಗ್ತಾ ಇರೋದು ನಿಮಗಾಗಿ ಶಫಲ್ ಮಾಡಿದಾಗ ನೈಟ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ಗೈಸ್, ಟು ಬಿ ಹಾನೆಸ್ಟ್ ಮ್ಯಾರೇಜ್ ಎನರ್ಜಿ ಇದೆ ಅಂತ ಹೇಳ್ತೀನಿ, ಯೋಗ ಇದೆ, ಬಟ್ ಯು ಪೀಪಲ್ ಆರ್ ನಾಟ್ ರೆಡಿ ಅಂತ ಕಾಣಿಸ್ತಾ ಇದೆ, ಅಥವಾ ಆ್ಯಕ್ಷನ್ ತೊಗೋತಾ ಇಲ್ಲ. ಓಕೆ, ಸೊ 2025 ಎಂಡಿಂಗಲ್ಲಿ ಲೈಕ್ ನವೆಂಬರ್, ಡಿಸೆಂಬರ್ ಈ ಟೈಮಲ್ಲಿ ಚಾನ್ಸಸ್ ಇದ್ದಾವೆ ದಟ್ ನೀವು ಎಂಗೇಜ್ಡ್ ಆಗ್ಬೋದು ಅಥವಾ ನಿಮ್ಮ ಮದುವೆ ಫಿಕ್ಸ್ ಆಗ್ಬೋದು ಅಂತ. ಮದುವೆ ಆಗೋ ಚಾನ್ಸು ಇದೆ, ಬಟ್ ಎಲ್ಲೋ ಒಂದು ಕಡೆ ಆ್ಯಕ್ಷನ್ಸ್ ತೊಗೋತಾ ಇಲ್ಲ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ನೀವು ಆ್ಯಕ್ಷನ್ಸ್ ತೊಗೋತಾ ಇಲ್ಲ, ಅಥವಾ ಮುಂದೆ ಯಾರು ಪರ್ಸನ್ ಇದ್ದಾರೆ ಅವ್ರು ಆ್ಯಕ್ಷನ್ಸ್ ತೊಗೋತಾ ಇಲ್ಲ, ಫ್ಯಾಮಿಲೀಸಲ್ಲಿ ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ಇರಬಹುದು. ಸೊ ಸಮ್ ಕೈಂಡ್ ಆಫ್ ಥಿಂಗ್ಸ್ ಇಲ್ಲಿ ಆಗ್ತಾ ಇದ್ದಾವೆ. ಆ್ಯಂಡ್ 2025 ಮ್ಯಾರೇಜ್ ಫಿಕ್ಸ್ ಆಗೋ ಥರ ಕಾಣಿಸ್ತಾ ಇದೆ, ಬಟ್ ಮ್ಯಾರೇಜ್ ನನಗೆ ಆಗೋ ಥರ ನನಗೆ 100% ಫೀಲಿಂಗ್ಸ್ ಇಲ್ಲಿ ಸಿಗ್ತಾ ಇಲ್ಲ ಡಿಯರ್. ಬಿಕಾಸ್ ನೋ ಆ್ಯಕ್ಷನ್ಸ್ ಅಂತ ಹೇಳ್ಬೋದು. ಎಲ್ಲ ಸೆಟ್ ಆಗಬಹುದು, ಬಟ್ ಸ್ಟಿಲ್ ಮ್ಯಾರೇಜ್ ಡೇಟ್ ಅನ್ನೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಲೇ ಕಾಣಿಸ್ತಿದೆ. ಸೊ 2025 ಯಾರಾದರೂ ಆಗ್ತೀವಾ ಇಲ್ಲ ಅಂತ ನೋಡ್ತಾ ಇದ್ದರೆ ನನ್ನ ಪ್ರಕಾರ ಫಿಕ್ಸ್ ಆಗೋ ಚಾನ್ಸಸ್ ಇದೆ. ಮದುವೆ ಎನರ್ಜಿನೂ ಇದೆ. ಸೊ ಇವಾಗ ತುಂಬ ಜನ ಈ ಒಂದು ಪೈಲ್ 1 ಚೂಸ್ ಮಾಡಿರ್ತೀರ. ಓಕೆ, ಈ ಟಂಬಲ್ ಸ್ಟೋನ್ನ, ಐ ಮೀನ್ ದಿಸ್ ಟವರ್ ಪೆನ್ಸಿಲ್. ಓಕೆ, ಸೊ ನಿಮ್ಗಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದೇರ್ ಆರ್ 50% ಪೀಪಲ್ ಹೂ ವಿಲ್ ಡೆಫಿನೆಟ್ಲಿ ಗೆಟ್ ಮ್ಯಾರಿಡ್ ಇನ್ 2025. ಇನ್ನೂ ಕೆಲವೊಬ್ಬರಿಗೆ ಡೇಟ್ ಫಿಕ್ಸ್ ಆಗೋ ಸ್ವಲ್ಪ ಟೈಮ್ ಆಗುತ್ತೆ. ಹಾಗಾಗಿ ಎಂಗೇಜ್ಮೆಂಟ್ ಅನ್ನೋದು ನೀವು ನೋಡಬಹುದು, ಬಟ್ ಇದು ಇನ್ನೂ ಡಿಲೇ ಅಂತಲೇ ತೋರಿಸ್ತಾ ಇದೆ. ಸೊ ಹಾಗಾಗಿ ಐ ಥಿಂಕ್ ಇನ್ನೂ 1 ಇಯರ್ ಡಿಲೇ ಆಗಬಹುದು ಮ್ಯಾರೇಜ್ಗೋಸ್ಕರ ಅಂತ ನನಗೆ ಕಾರ್ಡಲ್ಲಿ ಎನರ್ಜಿ ಬರ್ತಿದೆ. ಮೇ ಬಿ ಫೈನಾನ್ಷಿಯಲಿ ಸಡನ್ನಾಗಿ ಇಶ್ಯೂಸ್ ಆಗಬಹುದು. ಹಾಗಾಗಿ ನೀವು 2025 ಕ್ಯಾನ್ಸಲ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೂ 1 ಇಯರ್ ಗ್ಯಾಪ್ ಕೊಡೋಣ ಅಂತಲೂ ಕೊಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ಹೇಳಬೇಕು
ಹೇಳಬೇಕು ಅಂದರೆ 2025 ಆಗೋ ಚಾನ್ಸ್ ಇದ್ರೂ ನವೆಂಬರ್ ಡಿಸೆಂಬರ್ ಆ ಒಂದು ಟೈಮಲ್ಲಿ ಲೈಕ್ ಎಂಡ್ ಆಫ್ ದ ಇಯರ್ ಲಾಸ್ಟ್ 2025 ಆಗ ಮದುವೆ ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಫಾರ್ ಫ್ಯೂ ಪೀಪಲ್. ಓಕೆ, ಸೊ ದಿಸ್ ವಾಸ್ ದ ರೀಡಿಂಗ್ ಫಾರ್ ಪೈಲ್ 1. ಥ್ಯಾಂಕ್ ಯು ಗೈಸ್. ನಾವು ಫಾರ್ ಪೈಲ್ 2 ಈ ಹಾರ್ಟ್ ರೋಸ್ ಕ್ವಾರ್ಟ್ಸ್ ಶೇಪ್, ಈ ಹಾರ್ಟಲ್ಲಿರೋ ಒಂದು ಶೇಪ್ನ ಯಾರು ಇಷ್ಟಪಟ್ಟಿದ್ರಿ ಈಗ ನೋಡೋಣ ನಿಮ್ಮ ಮದುವೆ 2025 ಆಗ್ತಾ ಇದೆಯಾ ಇಲ್ವಾ ಅಂತ. ಓಕೆ, ಸೊ ನಿಮಗೆ ಕಾರ್ಡ್ನ ಶಫಲ್ ಮಾಡಿದಾಗ ಐ ಗಾಟ್ ಎಕ್ಸೈಟೆಡ್. ಓಕೆ, ದ ಕಾರ್ಡ್ ಈಸ್ 7 ಆಫ್ ಸಾರ್ಟ್ಸ್. ಓಕೆ, ಸೊ ದ ಆನ್ಸರ್ ಈಸ್ ನೋ. ಮದುವೆ ಎನರ್ಜಿ ನನಗೆ 2025 ಕಾಣಿಸ್ತಾ ಇಲ್ಲ ಫಾರ್ ಪೈಲ್ 2. ಡೆಫಿನೆಟ್ಲಿ ಇಲ್ಲಿ 7 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಗೈಸ್ ಇನ್ನೊಂದು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಇನ್ ಕೇಸ್ ಏನಾದರೂ ಸೆಟ್ ಆಗ್ತಾ ಇದೆ ಅಂದ್ರೂ ಕೆಲವೊಬ್ಬರಿಗೆ ಚಾನ್ಸಸ್ ಇದೆ ಇಟ್ ಕ್ಯಾನ್ ಬ್ರೇಕ್. ಓಕೆ, ಸೊ ಬ್ರೇಕ್ ಆಗ್ತಾ ಇದೆ ಅಂದರೆ ಅದನ್ನು ನೀವು ತುಂಬ ನೆಗೆಟಿವಲ್ಲಿ ತೊಗೋಬೇಡಿ. ದಟ್ಸ್ ಅ ಗುಡ್ ಥಿಂಗ್ ಫಾರ್ ಯು ಪೀಪಲ್ ಹ್ಯಾಪನ್ಡ್ ಅಂದ್ಕೊಳ್ಳಿ. ಯೂನಿವರ್ಸ್ ನಿಮಗೆ ಯಾವುದೋ ಒಂದು ಬ್ಯಾಡ್ ಎನರ್ಜಿಯಿಂದ ಸೇವ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಬಿಕಾಸ್ ಎಲ್ಲೋ ಒಂದು ಕಡೆ ಫಿಕ್ಸ್ ಆಗೋ ಥರ ಕಾಣಿಸ್ತಾ ಇದೆ, ಬಟ್ ಆದ್ರೂ ಅದು ಮುರಿಯೋ ಚಾನ್ಸಸ್ ಇದೆ. ಸೊ ಇನ್ನು ಕೆಲವೊಬ್ಬರಿಗೆ ಮದುವೆ ಆಗಲ್ಲ, ಈ ಒಂದು 2025 ಆಗಲ್ಲ ಅಂತಲೂ ಹೇಳ್ತೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಸಮ್ ಕೈಂಡ್ ಆಫ್ ಚೀಟಿಂಗ್ ಆಗೋ ಚಾನ್ಸಸ್ ಇದೆ. ಸೊ ಬಿ ವೆರಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ಪೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ಯಾರಾದರೂ ನಿಮಗೆ ಈಗಲಿಂದಾನೇ ಹೇಳ್ತಾ ಇದ್ದರೆ ನಾನು ನೆಕ್ಸ್ಟ್ ಇಯರ್ ನಿಮಗೆ ಮದುವೆ ಆಗ್ತೀನಿ ಹಾಗೆ ಹೀಗೆ ಅಂತ, ನೀವು ತುಂಬ ಡೀಪ್ ರಿಲೇಷನ್ಶಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಚಾನ್ಸಸ್ ತುಂಬ ಇದ್ದಾವೆ ನಿಮ್ಮ ಜೊತೆ ಚೀಟಿಂಗ್ ಆಗೋ ಥರ. ಮೇ ಬಿ ಈ ಪರ್ಸನ್ ಆಲ್ರೆಡಿ ಮ್ಯಾರಿಡ್ ಆಗಿರ್ಬೋದು, ನಿಮ್ಮ ಹತ್ರ ಸುಳ್ಳು ಹೇಳ್ತಿರ್ಬೋದು, ಈ ಥರನೂ ಚಾನ್ಸಸ್ ಇದ್ದಾವೆ. ಸೊ ಇನ್ ಕೇಸ್ ನೀವು ಯಾರಿಗಾದರೂ ನಿಮ್ಮ ಹೃದಯ ಕೊಟ್ಬಿಟ್ಟಿದ್ದೀರಾ ಆ್ಯಂಡ್ ಯು ವಾಂಟ್ ಟು ಮ್ಯಾರಿ ದ್ಯಾಟ್ ಪರ್ಸನ್ ಓನ್ಲಿ ಅಂತಿದ್ರೆ ಬಿ ವೆರಿ ವೆರಿ ಕೇರ್ಫುಲ್. ನೆಕ್ಸ್ಟ್ ಇಯರಲ್ಲಿ ನನಗೆ ಚಾನ್ಸಸ್ ಯಾಕೋ ನಿಮ್ಮ ಜೊತೆ ಚೀಟ್ ಆಗೋ ಥರನೂ ಕಾಣಿಸ್ತಾ ಇದೆ. ಆ್ಯಂಡ್ ಈ ಥರ ಏನೂ ಕೇಸ್ ಇಲ್ಲ ಮ್ಯಾಮ್, ಯಾರಿಗೂ ನಾನು ಇಷ್ಟಪಟ್ಟಿಲ್ಲ ಏನೂ ಇಲ್ಲ ಅಂದರೆ ಡೆಫಿನೆಟ್ಲಿ ದಿಸ್ ರೀಡಿಂಗ್ ಈಸ್ ನಾಟ್ ಫಾರ್ ಯು. ಬಟ್ ಎನರ್ಜಿ ವೈಸ್ ನೋಡಿದ್ರೆ ಗೈಸ್ ಈ ಕಾರ್ಡ್ ನೀವು ಚೂಸ್ ಮಾಡಿದ್ದೀರಾ ಅಂದರೆ 2025 ಮ್ಯಾರೇಜ್ ಎನರ್ಜಿ ನನಗೆ ಕಾಣಿಸ್ತಾ ಇಲ್ಲ. ಓಕೆ, ಆ್ಯಂಡ್ ಆಲ್ಸೋ ಪ್ರಪೋಸಲ್ಸ್ ಬರೋ ಚಾನ್ಸಸ್ ತುಂಬ ಇದ್ದಾವೆ. ನೀವು ಅಲ್ಲಿ ಇಲ್ಲಿ ನೋಡ್ಬೋದು, ನಿಮಗೆ ಓಕೆ ಆಗ್ತಾ ಇದೆ, ಓಕೆ ಆಗ್ತಾ ಇಲ್ಲ, ಚಾನ್ಸಸ್ ತುಂಬ ಇದೆ. ದ ಪ್ರಪೋಸಲ್ ನಿಮಗೆ ಸಿಗ್ತಾ ಇದ್ದಾವೆ. ಮೋರ್ ಪ್ರಪೋಸಲ್ಸ್ ಯು ವಿಲ್ ರಿಸೀವ್ ಇನ್ 2025. ಬಟ್ ಮ್ಯಾರೇಜ್ ಯೋಗ ಅನ್ನೋದು ನನಗೆ 25 ನಿಮಗೋಸ್ಕರ ಅಷ್ಟು ಸ್ಟ್ರಾಂಗಾಗಿ ಕಾಣಿಸ್ತಾ ಇಲ್ಲ ಡಿಯರ್. ಸೊ 70% ನೋ ಅಂತಲೇ ಹೇಳ್ತೀನಿ ನಾನು. ಮೇ ಬಿ ಏನು 30% ಇನ್ನು ಯಾರಿಗಾದರೂ ಫಿಕ್ಸ್ ಆಗಿದೆ ಆಲ್ರೆಡಿ ಅಂಥವ್ರು ಇರೋರು ಟೆನ್ಷನ್ ತೊಗೋಬೇಡಿ. ಬಿ ವೆರಿ ವೆರಿ ಕೇರ್ಫುಲ್ ಆ್ಯಂಡ್ ಗುಡ್ ಲಕ್ ಫಾರ್ ಯು ಗೈಸ್. ಥ್ಯಾಂಕ್ ಯು. ಆ್ಯಂಡ್ ಕಮಿಂಗ್ ಟು ಪೈಲ್ 3 ಈ ಟಂಬಲ್ ಸ್ಟೋನ್ನ ಯಾರ್ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ಏನು ಬರ್ತಾಯಿದೆ ಉತ್ತರ ಅಂತ ನೋಡೋಣ. ಓಕೆ, ಸೊ ನಿಮಗಾಗಿ ಕಾರ್ಡ್ನ ಶಫಲ್ ಮಾಡಿದಾಗ ನನಗೆ ಸಿಗ್ತಾ ಇರೋ ಅಂಥ ಆನ್ಸರ್ ಪೇಜ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ಈ ಸ್ಟೋನ್ನ ಯಾರು ಚೂಸ್ ಮಾಡಿದ್ದೀರಾ 2025 ನಿಮ್ಮ ಮದುವೆ ಆಗಬಹುದಾ ಅಂದರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ. ದಿಸ್ ಈಸ್ ಕೈಂಡ್ ಆಫ್ ಅ ನ್ಯೂ ಬಿಗ್ನಿಂಗ್ ಆಲ್ಸೋ ಅಂತ ಹೇಳ್ತೀವಿ. ಸೊ 2025 ತುಂಬ ಯೋಗ ಇದೆ ಮ್ಯಾರೇಜ್ ಆಗೋ ಅಂತ. ಸೊ ಗೈಸ್ ಕೆಲವೊಬ್ರು ಅನ್ಕೋತಾರೆ ಮೇಡಮ್ ಇಲ್ಲ ಅಂದ್ಬಿಟ್ರು ಮದುವೆ ಆಗುತ್ತೋ ಇಲ್ಲ, ಟೆನ್ಷನ್ ತೊಗೋಬೇಡಿ. ಬಿಕಾಸ್ ಎನರ್ಜಿ ವರ್ಕ್ಸ್ ಆನ್ ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್ ಇದೆ. ಸೊ ಇಲ್ಲಿ ನಾನು ಇವತ್ತು ನಿಮಗೆ ಎಸ್ ಹೇಳ್ತಿರ್ಬೋದು, ಬಟ್ 25 ನಿಮ್ಮ ಮದುವೆ ಆಗದೇನೂ ಇರಬಹುದು. ಸೊ ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ನಾಟ್ ಎ ಪರ್ಸ್ನಲ್ ರೀಡಿಂಗ್. ಓಕೆ, ಆ್ಯಂಡ್ ಪೈಲ್ 3 ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಉತ್ತರ ಎಸ್ ಅಂತ ಬರ್ತಾ ಇದೆ. ಅಂದರೆ ಚಾನ್ಸಸ್ ತುಂಬ ಇದ್ದಾವೆ ದಟ್ ನಿಮ್ಮ ಮದುವೆ ಆಗೋ ಚಾನ್ಸಸ್ ಇದ್ದಾವೆ 2025. ಓಕೆ, ಆ್ಯಂಡ್ ಸ್ವಲ್ಪ ಕೈಂಡ್ ಆಫ್ ಫೈನಾನ್ಷಿಯಲಿ ಸ್ಟಫಲ್ಲಿ ಸ್ವಲ್ಪ ಇಶ್ಯೂಸ್ ಆಗತ್ತೆ. ಬಟ್ ಸ್ಟಿಲ್ ಯು ಪೀಪಲ್ ವಿಲ್ ಮ್ಯಾನೇಜ್ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಹೇಗೋ ಒಂದು ಸಿಂಪಲ್ ಆ್ಯಂಡ್ ಬೆಸ್ಟ್ ಮ್ಯಾರೇಜ್ ಆಗ್ತಾ ಇದೆ. ಸೊ 2025 ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮ್ಯಾರೇಜ್ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ಮ್ಯಾರಿಡ್. ಒಂದು ಹೊಸ ಜೀವನನ ಶುರು ಮಾಡ್ತಾ ಇದ್ದೀರಾ ಅಂತ ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ ಐ ಥಿಂಕ್ ಕೈಂಡ್ ಆಫ್ ಲೋನ್ಸ್ ಅಥವಾ ಏನಾದರೂ ಮಾಡೋದಿದ್ದರೆ ಈಗಲಿಂದನೇ ಪ್ಲ್ಯಾನ್ಸ್ ಮಾಡಬಹುದು ನೀವು. ಬಿಕಾಸ್ ನನಗೆ ಫೈನಾನ್ಷಿಯಲ್ ಸ್ಟಫಲ್ಲಿ ಸ್ವಲ್ಪ ಇಶ್ಯೂಸ್ ಕಾಣಿಸ್ತಾ ಇದ್ದಾವೆ. ಸೊ ಈಗಲಿಂದನೇ ಸ್ವಲ್ಪ ನೀವು ಸೇವಿಂಗ್ಸ್ ಅಂತ ಪ್ಲ್ಯಾನ್ ಮಾಡಿದ್ರೆ ನೆಕ್ಸ್ಟ್ ಇಯರ್ವರೆಗೂ ನಿಮಗೆ ಈಸಿ ಆಗುತ್ತೆ. ಸೊ 2025 ಡೆಫಿನೆಟ್ಲಿ ಎನರ್ಜೀಸ್ ತುಂಬ ಪಾಸಿಟಿವ್ ಇದ್ದಾವೆ ನಿಮಗಾಗಿ ಫಾರ್ ಮ್ಯಾರೇಜ್. ಓಕೆ, ಥ್ಯಾಂಕ್ ಯು ಗೈಸ್. ಆ್ಯಂಡ್ ಲಾಸ್ಟ್ ಈ ಒಂದು ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ನ ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ನೋಡೋಣ ದಟ್ 2025 ನಿಮ್ಮ ಮ್ಯಾರೇಜ್ ಎನರ್ಜಿ ಏನಿದೆ ಅಂತ.
ಸೊ ಗೈಸ್, ಆ್ಯಸ್ ಯು ಕ್ಯಾನ್ ಸಿ 3 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ ನಿಮಗಾಗಿ. ಸೊ ಈ ಕಾರ್ಡ್ ಬಂದಿರೋದ್ರಿಂದ ಆನ್ಸರ್ ನಾನು ಕ್ಲಿಯರಾಗಿ ನೋ ಅಂತ ಹೇಳ್ತೀನಿ. ಚಾನ್ಸಸ್ 50% ಇದೆಯಾ ಮ್ಯಾಮ್ ಅಂತ ಕೇಳಿದ್ರೆ 30% ಇದೆ ಅಂತ ಹೇಳಬಹುದು. ಓನ್ಲಿ 30% ಇದೆ ಆ್ಯಂಡ್ 70% ಡೆಫಿನೆಟ್ಲಿ ಇಲ್ಲ ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ನನಗೆ ಈ ಕಾರ್ಡ್ ನೋಡಿದ ತಕ್ಷಣ ಎನರ್ಜಿ ಸಿಗ್ತಿರೋದು ನೋ ಅಂತಲೇ ಗೈಸ್. ಬಟ್ ಸ್ಟಿಲ್ ಕೆಲವೊಬ್ಬರು ಕೈಂಡ್ ಆಫ್ ಒಂದು ಚಿಕ್ಕ ಮ್ಯಾರೇಜ್ ಆಗಲೇಬೇಕು ಇವಾಗ, ಸ್ಮಾಲ್ ಟೆಂಪಲಲ್ಲಿ ಅಥವಾ ಮನೆಯಲ್ಲೇ 4 ಜನ ಕುಂದ್ರಿಸ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಚಾನ್ಸಸ್ಸು ಇದೆ ಅಂತ ಹೇಳ್ತೀನಿ. ಬಟ್ ಓವರ್ ಆಲ್ ನನಗೆ ಪೈಲ್ ನಂಬರ್ 4 ಯಾರ್ಯಾರು ಬ್ರಾಸ್ಲೆಟ್ ಚೂಸ್ ಮಾಡಿದ್ದೀರಾ ನಿಮಗಾಗಿ ಓಪನ್ ಅಪ್ ಹೇಳಬೇಕು ಅಂದರೆ ಕಾರ್ಡ್ ನನಗೆ ನೋ ಅಂತ ಬರ್ತಾ ಇದೆ. ಇನ್ನೂ ಟೈಮ್ ಇದೆ ಅಂತ ಕಾಣಿಸ್ತಾ ಇದೆ. ಮೇ ಬಿ ಇನ್ನೂ 1 to 3 years ಟೈಮ್ ಇದೆ. ಇನ್ನು ಕೆಲವೊಬ್ಬರಿಗೆ 1 ವರ್ಷ ಆದಮೇಲೆ ಆಗ್ಬೋದು, ಕೆಲವೊಬ್ಬರಿಗೆ ಇನ್ನೂ 2 years ಆದ ನಂತರ, ಕೆಲವೊಬ್ಬರಿಗೆ 3 years ಆದ ನಂತರ. ಸೊ ಎನರ್ಜಿ ವೈಸ್ ನೋಡಿದ್ರೆ ಇನ್ನೂ ಟೈಮ್ ಇದೆ, 3 yearsವರೆಗೂ ಟೈಮ್ ಇದೆ ಮ್ಯಾರೇಜ್ಗೆ. ಸೊ ಈ ಕಾರ್ಡ್ ನೋ ಬಂದ ತಕ್ಷಣ ಟೆನ್ಷನ್ ಮಾಡ್ಕೊಬಿಡ್ಬಿಡಿ, ನನ್ನ ಮದುವೆನೇ ಆಗಲ್ವಾ, ವಾಟ್ ಐ ಶುಡ್ ಡೂ. ನೋ, ದೇರ್ ಆರ್ ಮೆನಿ ರೆಮಿಡೀಸ್, ದೇರ್ ಆರ್ ಮೆನಿ ಥಿಂಗ್ಸ್ ಟು ಡೂ. ಬಟ್ ಈ ಕಾರ್ಡ್ ರೀಡಿಂಗ್ ವೈಸ್ ನಾನು ಇವತ್ತು ನೋಡಿದ್ರೆ ನೋ ಅಂತ ಬರ್ತಾ ಇದೆ ಫಾರ್ ಯು ಪೀಪಲ್. ಮ್ಯಾರೇಜ್ ಎನರ್ಜಿ 2025 ನಿಮಗೆ ಮ್ಯಾರೇಜ್ ನನಗೆ ಕಾಣಿಸ್ತಾ ಇಲ್ಲ. ಮೇ ಬಿ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಕೆಲವೊಬ್ರಿಗೆ ಕಾಣಿಸ್ತಿದೆ, ಇನ್ನು ಕೆಲವೊಬ್ಬರಿಗೆ ಕೈಂಡ್ ಆಫ್ ಮನೆಯಲ್ಲಿ ಸಡನ್ನಾಗಿ ಯಾರ್ದೋ ಏನಾದರೂ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಓಕೆ ಯು ಪೀಪಲ್ ಅಂಡರ್ಸ್ಟುಡ್ ರೈಟ್, ಯಾರ್ದಾದ್ರೂ ಏನಾದರೂ ಡೆತ್ ಆಗಿರ್ಬೋದು, ಏನೋ ಒಂದು ಸಡನ್ನಾಗಿ ಆಗಿದ್ರೆ ಡೆಫಿನೆಟ್ಲಿ ಆಗೋ ಮ್ಯಾರೇಜು, ಈ ವರ್ಷದಲ್ಲಿ ಆಗೋ ಮ್ಯಾರೇಜು ಕ್ಯಾನ್ಸಲ್ ಆಗಿರ್ಬೋದು ಅಂತಲೂ ಹೇಳ್ಬೋದು. ಸೊ ನೆಕ್ಸ್ಟ್ ಇಯರ್ಗೂ ಇನ್ನೂ ಸ್ವಲ್ಪ ಟೈಮ್ ಕೊಡೋಣ ಅಂಥೇಳಿ ನೀವು ಟೈಮ್ ಕೊಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಆ್ಯಂಡ್ ಫೈನಾನ್ಷಿಯಲ್ ಸ್ಟಫಲ್ಲೂ ಸ್ವಲ್ಪ ಪ್ರಾಬ್ಲಮ್ಸ್ ಕಾಣಿಸ್ತಾ ಇದೆ. ಸೊ ಅದನ್ನೆಲ್ಲ ನೀವು ಸೇವ್ ಮಾಡ್ಕೋಬೇಕು, ಅದನ್ನೆಲ್ಲ ನೀವು ಬಡ್ಜೆಟ್ ತೊಗೊಬರ್ಬೇಕು ಅಂಥೇಳಿ ನೀವು ವರ್ಕ್ ಮಾಡ್ತೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಓವರ್ ಆಲ್ ಹೇಳಬೇಕು ಅಂದರೆ ಗೈಸ್ ಇನ್ನೂ ಟೈಮ್ ಇದೆ. ಸೊ ಅರ್ಜೆಂಟ್ ಮಾಡಬೇಡಿ, ಏನೂ ಆಗೋಲ್ಲ. ಇನ್ ಕೇಸ್ ಇಫ್ ಯು ಆರ್ ಟ್ರೈಯಿಂಗ್ ಫ್ರಮ್ ಆಲ್ರೆಡಿ, ತುಂಬ ಟೈಮಿಂದ ಟ್ರೈ ಮಾಡ್ತಾ ಇದ್ರಿ ಅಂತಂದರೆ ಇನ್ನೂ ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಬಿಕಾಸ್ ಅದು ಅಲೈನ್ಮೆಂಟ್ ಆದಾಗ ನೀವು ಮ್ಯಾರೇಜ್ ಆದರೆ ತುಂಬ ಬ್ಯೂಟಿಫುಲ್ ಆಗಿ ಎನರ್ಜಿ ಪಾಸಿಟಿವಿಟಿ ಆಗಿ ನಿಮ್ಮ ಜೊತೆ ಎಲ್ಲ ಸರಿ ಹೋಗುತ್ತೆ. ಸೊ ಹಾಗಾಗಿ ಐ ಥಿಂಕ್ ವೇಟ್ ಮಾಡಿ. ಇನ್ ಕೇಸ್ ನೆಕ್ಸ್ಟ್ ಇಯರ್ ನಿಮ್ಮ ಮದುವೆ ಆಗ್ತಾ ಇಲ್ಲ ಅಂದರೆ ಟೆನ್ಷನ್ ತೊಗೋಬೇಡಿ, ಇನ್ನೂ ಟೈಮ್ ಇದೆ. ಆ ಟೈಮಲ್ಲಿ ಆಗಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಓಕೆ, ಸೊ ದಿಸ್ ವಾಸ್ ದ ರೀಡಿಂಗ್ಸ್ ಫಾರ್ ಯು ಪೀಪಲ್. ಐ ಹೋಪ್ ಇಟ್ ರೆಸನೇಟ್ಸ್ ವಿತ್ ಯು. ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗೈಸ್.